ರಾಗಿ ಎಷ್ಟು ಒಳ್ಳೇದು ಗೊತ್ತಾ ಆರೋಗ್ಯಕ್ಕೆ. ಮೊದಲನೇದಾಗಿ ಡಯಾಬಿಟೀಸ್ ಇದ್ದವ್ರಿಗಂತೂ ತುಂಬಾ ಒಳ್ಳೇದು. ಅದಕ್ಕೆ ಅವರು ಹೆಚ್ಚಾಗಿ ರಾಗಿ ಅಂಬ್ಲಿ ಆಗ್ಲಿ, ರಾಗಿ ಮುದ್ದೆ ಆಗ್ಲಿ, ರಾಗಿ ಉಪ್ಮಾ, ಹಾಗೆ ರಾಗಿ ಬಿಸ್ಕೆಟ್ ಕೂಡ ತಿಂತಾರೆ. ಇನ್ನು ರಾಗಿಯಲ್ಲಿ ಹೆಚ್ಚಾಗಿ ಕಬ್ಬಿಣದ ಅಂಶ ಇರುತ್ತೆ. ಅದಕ್ಕೆ ರಾಗಿ ಮುದ್ದೆ ಇದೆಲ್ಲ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ಬೇಕು. ಹಾಗೆ ವೀಕ್ಷಕರೇ, ಅನ್ನದಲ್ಲಿ ದೇಹ ತೂಕನ ಹೆಚ್ಚು ಮಾಡುವಂತ ಗುಣ ಇದ್ರೆ ರಾಗಿಯಲ್ಲಿ ಕಡಿಮೆ ಮಾಡುವಂತ ಗುಣ ಇದೆ. ಅದಕ್ಕೆ ನೋಡಿ, ಡಯಟ್ ಮಾಡೋರು ಹೆಚ್ಚಾಗಿ ರಾಗಿ ಮಾಲ್ಟ್ ಆಗ್ಲಿ, ರಾಗಿ ಗಂಜಿ ಆಗ್ಲಿ ಕುಡಿತಾ ಇರ್ತಾರೆ. ಹಾಗೆ ತುಂಬಾ ಹೀಟ್ ಆಗಿದ್ರು ಕೂಡ ರಾಗಿ ಅಂಬ್ಲಿ ಕುಡಿದ್ರೆ ತುಂಬಾ ಒಳ್ಳೇದು. ಬೇಗ ನಿಮ್ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ. ಸಾಮಗ್ರಿಗಳು: ರಾಗಿ, ಹಾಲು, ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ, ಗಸಗಸೆ, ಬಿಳಿ ಎಳ್ಳು, ಶೇಂಗಾ ಬೀಜ, ಜೀರಿಗೆ, ಸಬ್ಬಕ್ಕಿ ಕಾಳು. ನೋಡಿ, ನಾನು ರಾಗಿನ ಹಾಗೆ ಹಾಕ್ತಾ ಇಲ್ಲ, ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 5 ಸ್ಪೂನ್ನಷ್ಟು ರಾಗಿ. ಇನ್ನೊಂದು ವೀಕ್ಷಕರೇ, ಏನು ಅಂದ್ರೆ ಕೆಲವರು ತಾಯಂದ್ರು ಮಕ್ಕಳಿಗೆ ರಾಗಿ ತಿನ್ಸೋದಕ್ಕೆ ಹಿಂಜರಿತಾರೆ, ಕಪ್ಪಾರೆ ಅಂತ. ಅದೇನು ಇಲ್ಲ, ಕೆಲವರಿಗೆ ಮೂಢನಂಬಿಕೆ ಅಷ್ಟೇನೆ. ಆದ್ರೆ ಹೆಲ್ತ್ ಮಾತ್ರ ಸೂಪರ್ ಆಗಿರುತ್ತಲ್ವಾ. ಈಗ ಶೇಂಗಾ ಬೀಜ 2 ಸ್ಪೂನ್ ಅಷ್ಟು, ಒಂದ್ ಸ್ವಲ್ಪ ಜೀರಿಗೆ, ಎಳ್ಳು, ಹಸಿ ತೆಂಗಿನ ತುರಿ, ಬೆಲ್ಲ ನೀವು ಈಗಲೂ ಹಾಕ್ಬೋದು, ಇಲ್ಲ ಅಂದ್ರೆ ಎಲ್ಲ ರುಬ್ಬಿ ಸೋಸ್ತೇವಲ್ಲ ಆ ಟೈಮ್ನಲ್ಲೂ ಕೂಡ ಹಾಕ್ಬೋದು. ನಾನು ಈಗಲೇ ಹಾಕ್ತಾ ಇದ್ದೀನಿ, ಏನಕ್ಕಂದ್ರೆ ಚೆನ್ನಾಗಿ ಮಿಕ್ಸ್ ಆಗ್ಬಿಡತ್ತೆ. ಇದಕ್ಕೆ ನಾನು ಹಾಲು ಹಾಕಿದ್ದೀನಿ. ಏನಕ್ಕಂದ್ರೆ ಇದು ರಾಗಿ ಮಿಲ್ಕ್ ಶೇಕ್ ಅಲ್ವಾ. ಈಗ ಇದನ್ನ ರುಬ್ಬೇಕು. ಇದನ್ನ ಈಗ ಸೋಸ್ಬೇಕು. ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಹಾಲೇ ಮೊದಲು ಗಟ್ಟಿ, ಅದರಲ್ಲಿ ನಾವು ರಾಗಿ, ಹಸಿ ಶೇಂಗಾ ಬೀಜ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಇನ್ನೂ ಗಟ್ಟಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಸಾಬುದಾಣಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಬೆಂದಿದೆ. ಒಂದು 2 ಸ್ಪೂನ್ನಷ್ಟು ಸಾಬುದಾಣಿ ಕೂಡ ಹಾಕಬೇಕು. ವೀಕ್ಷಕರೇ, ಆರೋಗ್ಯಕರವಾದಂತ ರಾಗಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನ ನೀವು ಮುಖ್ಯವಾಗಿ ಮಕ್ಕಳಿಗೆ, ಹಾಗೆ ಮನೆಯಲ್ಲಿ ಸ್ವಲ್ಪ ಏನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅಂತವ್ರಿಗೂ ಕೂಡ ಮಾಡ್ಕೊಟ್ ನೋಡಿ. ಆರೋಗ್ಯನೂ ಸುಧಾರಿಸುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ರಾಗಿ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಹುರಿದ ರಾಗಿ, ನೆನೆಸಿದ ಕಡಲೆಬೀಜ, ಜೀರಿಗೆ, ಬಿಳಿ ಎಳ್ಳು, ಹಸಿ ತೆಂಗಿನ ತುರಿ, ಬೆಲ್ಲದ ಪುಡಿಯನ್ನು ಹಾಕಿ ಸ್ವಲ್ಪ ಹಾಲನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಅದನ್ನು ಬೌಲ್ನಲ್ಲಿ ಸೋಸಿಕೊಳ್ಳಿ.
ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಬೇಯಿಸಿಕೊಂಡ ಸಬ್ಬಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರಾಗಿ ಮಿಲ್ಕ್ ಶೇಕ್ ಅನ್ನು ಕುಡಿಯಲು ಕೊಡಿ.